ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಒಂದು ಎಲ್ಲ ಕಡೆ ಪ್ರಶ್ನೆ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಯಾರಿಗೆ ಗ್ಯಾರಂಟಿಗಳು ಹೋಗಿ ತಲುಪಬೇಕು, ಯಾರಿಗೆ ತಲುಪಬಾರ್ದು ಅನ್ನುವಂಥ ಪರಿಷ್ಕರಣೆ ಕಾರ್ಯಕ್ರಮ ಕೂಡ ಸರ್ಕಾರ ಒಂದು ಸೂಚನೆಗಳಿಗೆ ನಡೀತಾ ಇದೆ. ಅದರಂತೆ ಬೆಳಗಾವಿ ಜಿಲ್ಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾದಂಥ ವಿನಯ್ ನವಲಗುಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಈ ಕಾರ್ಯಕ್ರಮಗಳನ್ನು ತೆಗೆದು ಹೋಗ್ತಾ ಇದ್ದಾರೆ, ಏನು ಗ್ಯಾರಂಟಿಗಳಲ್ಲಿ ಏನು ಕಟೌಟ್ ಆಗಲಿದೆಯೋ ಅಥವಾ ಗ್ಯಾರಂಟಿ ಆಗಲಿದೆಯೋ ಅನ್ನೋದನ್ನು ನಾವು ಅವ್ರನ್ನ ಕೇಳೋಣ. ಸರ್, ಯಾವ ರೀತಿ ಸರ್ಕಾರ ಇದೊಂದು ಗೊಂದಲ ನಿರ್ಣಯವನ್ನು ಜನರ ತಲೆಯಲ್ಲಿ ಬಿಟ್ಟಿದೆ, ಯಾವ ರೀತಿ ಇದನ್ನು ನೋಡ್ತಾರೆ? ಗೊಂದಲದ ನಿರ್ಣಯ ಏನಿಲ್ಲ, ಏನು ಅರ್ಹ ಫಲಾನುಭವಿಗಳದಾರ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗಬೇಕನ್ನುವ ಒಂದು ನಿಟ್ಟಿನಲ್ಲಿ, ಯಾಕೆಂದರೆ ಕೆಲವೊಂದು ದುರುಪಯೋಗ ಆಗುವಂಥ ವಿಷಯಗಳು ಗಮನಕ್ಕೆ ಬಂದಾಗ, ಯಾಕೆಂದರೆ ಕೆಲವೊಬ್ರು ಏನಿದ್ರು ಇದರಲ್ಲಿ ನೋಂದಣಿ ಆಗಿದ್ದರು, ಅದಾದ ನಂತರ ಅವರು ತೀರಿ ಹೋದಾಗ ಹೋದ ನಂತರ ಅವು ಬಂದಾಗಬೇಕಾಗಿತ್ತು ಅವರಿಗೆ ಹೋಗುವಂಥ ಹಣ. ಆದರೆ ಅದು ಹಾಗೆ ಅವರ ಅಕೌಂಟಿಗೆ ಹೋಗ್ತಾ ಇರೋದು ಗೊತ್ತಾದಾಗ ಅದನ್ನು ಪರಿಷ್ಕರಣೆ ಮಾಡಿ ಯಾರು ಜೀವಂತಿದ್ದಾರೆ, ಯಾರು ದುರುಪಯೋಗ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಅಂಥವ್ರ ಇದನ್ನು ಕಟ್ ಮಾಡ್ಬೇಕಂತೇಳಿ ನಿರ್ಣಯನ ತೆಗೆದುಕೊಂಡೆ. ಸರ್, ಈಗಾಗಲೇ ಚರ್ಚೆ ನಡೀತಾ ಇದೆ, ಗ್ಯಾರಂಟಿ ಯೋಜನೆಗಳು ಏನು ಅರ್ಹರಾದ ಫಲಾನುಭವಿಗಳಿಗೆ ಹೋಗಿ ಮುಟ್ಟಬೇಕು ಅನ್ನೋದು. ಈಗಾಗಲೇ ಅದ್ರಿಗೇನು ಕ್ಯಾಟಗರಿ ಹಾಕ್ತಾ ಇದ್ದಾರೆ ಅಥವಾ ಯಾವ ರೀತಿ ಒಂದು ಪರಿಷ್ಕರಣೆ ನಡೀಲಿದೆ? ಬರೀ ಇದು ಮಾತ್ರ ಅಲ್ಲ, ಏನು ಕಳೆದು ಹೋದವ್ರಿಗೆ ಮಾತ್ರ ಅಷ್ಟೇ ಅಲ್ಲ, ಕೆಲವೊಂದು ಅರ್ಹ ಫಲಾನುಭವಿಗಳು ಏನು ನಿಜವಾದ ಫಲಾನುಭವಿಗಳು ಅದಾರ ಅಂಥವ್ರಿಗೆ ಹೋಗಿ ಮುಟ್ಟಬೇಕು ಅನ್ನೋವಂಥದ್ದೊಂದು ಯೋಜನೆ ನಡೆದಿದೆ. ಈಗಾಗಲೇ ವಿರೋಧ ಪಕ್ಷಗಳು ಸರ್ಕಾರ ಹತ್ರ ದುಡ್ಡಿಲ್ಲ, ಮೊದಲು ನೀವು ಏನು ಹೇಳಿದ್ರಿ ಎಲ್ಲರಿಗೂ ಕೊಡಬೇಕು ಅನ್ನುವಂಥ ಒಂದು ಯೋಜನೆ ನೀವು ಜಾಹಿರು ಮಾಡಿದ್ರಿ, ಅದರ ಪ್ರಕಾರ ನೀವು ಕೊಡಬೇಕು ಅನ್ನುವಂಥ ಒಂದು ಮಾತು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ನಿಲುವು ಏನದ? ಈಗಾಗಲೇ ಯಾವ ರೀತಿ ಮೊದಲಿಂದ ಕೊಡ್ತಾ ಇದ್ವಿ ಅದೇ ರೀತಿ ಎಲ್ರಿಗೂ ತಲುಪ್ತಾ ಇದೆ. ಮೊನ್ನೆ ಮನವಿ ಮಾಡಿದ್ದಾರೆ ಅಷ್ಟೇ, ಯಾರು ತಾವಾಗೇ ಮುಂದೆ ಬಂದು ನಮಗೆ ಇದು ಬೇಕಾಗಿಲ್ಲ, ನಾವು ಅದಕ್ಕೆ ಅರ್ಹರಿದ್ದವ್ರಿಗೆ ಅಷ್ಟೇ ಹೋಗಲಿ, ಬಡವರಿಗೆ ಅದು ಯೋಜನೆ ತಲುಪಲಿ ಅಂಥೇಳಿ ಯಾರು ಮುಂದೆ ಬಂದು ಬಿಟ್ಟು ಕೊಡ್ತೀರಿ ಅಂಥವ್ರಿಗೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ಅದರ ಬಗ್ಗೆ ಇನ್ನೂ ಯಾವುದೂ ಒಂದು ತಿದ್ದುಪಡಿ ಮಾಡಬೇಕು, ಬಂದ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೂ ತೀರ್ಮಾನ ಆಗಿಲ್ಲ. ಅದರ ಬಗ್ಗೆ ಇನ್ನೂ ವಿಶೇಷವಾಗಿ ಅದರ ಪರಿಶೀಲನೆಯನ್ನು ಮಾಡಿ ಮುಂದೆ ಯಾವ ರೀತಿ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ. ಪರಿಷ್ಕರಣೆ ಒಂದು ಸಮಿತಿ ರಚನೆ ಆಗ್ತಾ ಇದೆ. ಯಾವ ರೀತಿ ಸಮಿತಿನಾಗಿರಲಿದೆ, ಯಾವ ಪಕ್ಷದ ಕಾರ್ಯಕರ್ತರನ್ನು ಇಡ್ತಾ ಇದ್ದಾರೋ, ಪದಾಧಿಕಾರಿಗಳನ್ನ ಹಾಕ್ತಾ ಇದ್ದಾರೋ ಅಥವಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳನ್ನ ಇದಕ್ಕೆ ನೇಮಕ ಮಾಡಲಿದ್ದಾರೋ, ಯಾವ ರೀತಿ ಒಂದು ಏನು ಒಂದು ಸಮಿತಿ ಇರಲಿದೆ ಅಂತ? ಇಲ್ಲ, ಅದನ್ನು ಸರ್ಕಾರ ಇನ್ನೂ ನಿರ್ಣಯ ಮಾಡುವ ಹಂತದಲ್ಲಿದೆ, ನಿರ್ಣಯ ಮಾಡ್ತಾರೆ. ಮುಖ್ಯವಾಗಿ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ಯಾರು ಅರ್ಹರಿದ್ದಾರೆ, ಯಾರಿಗೆ ತಲುಪ್ತಾ ಇದೆ, ಯಾರಿಗಿಲ್ಲ, ಯಾವ ರೀತಿ ಏನು ದುರುಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅದರ ಬಗ್ಗೆ ರಿಪೋರ್ಟ್ ಕೊಡ್ಬೇಕಂತೇಳಿ ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರತಿಯೊಂದು ಪಂಚಾಯಿತಿಯಲ್ಲಿ 5 ಜನರ ತಂಡವನ್ನು ಗ್ಯಾರಂಟಿ ಸಮಿತಿಗೆ ಅಲ್ಲಿ ಒಂದು ಕಮಿಟಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರತಿಯೊಂದು ಪಂಚಾಯಿತಿಗಳಿರ್ಬೋದು, ಊರಲ್ಲಿರ್ಬೋದು, ಗ್ರಾಮಗಳಲ್ಲಿರ್ಬೋದು, ಅಲ್ಲಿ ಗೊತ್ತಾಗ್ತದೆ ಯಾರು ಸರಿಯಾಗಿ ತಲುಪ್ತಾ ಇದೆ, ಯಾರಿಗೆ ದುರುಪಯೋಗ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅವರು ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಅದರ ಬಗ್ಗೆ ನೀತಿ ನಿಯಮಗಳನ್ನು ಏನಾದ್ರೂ ಸರ್ಕಾರ ಮುಂದಿನ ದಿನಗಳಲ್ಲಿ ತೀರ್ಮಾನ. ಸರ್, ಮಾಜಿ ಮುಖ್ಯಮಂತ್ರಿಗಳು ನಿಪ್ಪಾಣಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಾಕಾ ಪಾಟೀಲ್ಗೂ ಏನು ಈ ಗ್ಯಾರಂಟಿ ಯೋಜನೆ ಬರ್ತದೆ, ನನಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಬರಲಿದೆ, ಉಪಯೋಗಕ್ಕೆ ಬರಲಿದೆ, ಎಲ್ಲರಿಗೂ ಬರಲಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಬಹಳ ಚರ್ಚೆಲ್ ಮತ್ತು ವೈರಲ್ ಆಗಿತ್ತು ಆ ವಿಷಯ, ಆ ವಿಡಿಯೋ. ಅದರ ಪ್ರಕಾರ ವಿರೋಧ ಪಕ್ಷದ ನಾಯಕರುಗಳು ಅದೇ ಒಂದು ಆಧಾರವನ್ನಾಗಿಟ್ಟು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಯಾವ ರೀತಿ ಘೋಷಣೆ ಮಾಡಿದ್ವಿ ಅದೇ ರೀತಿ ಎಲ್ರಿಗೂ ತಲುಪ್ತಾ ಇದೆ ಅಲ್ರಿ. ನಾವೆಲ್ಲ ಏನು ತಲುಪಿಸಿಲ್ಲ, ಯಾವ ರೀತಿ ಘೋಷಣೆಯನ್ನು ಮಾಡಿತ್ತು ಅದು ಸರ್ಕಾರ ಬಂದ ನಂತರ ಪ್ರತಿಯೊಂದು ಯೋಜನೆಗಳನ್ನು ಅವ್ರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಇದು ಸುಮ್ಮನೆ ಊಹಾಪೋಹ ಮಾಡಿ ಅವರಿಗೆ ಈ ಯೋಜನೆಗಳು ಇಡೀ ಮಾದರಿ, ದೇಶದಲ್ಲೇ ಅಲ್ಲ ಇಡೀ ವಿಶ್ವದಾದ್ಯಂತ ಇದು ಚರ್ಚೆಗೆ ಒಳಪಟ್ಟು ಒಂದು ವಿಶೇಷವಾದಂಥ ಯೋಜನೆ, ಇದು ಗಿನ್ನಿಸ್ ರೆಕಾರ್ಡ್ ಆಯಿತು. ಇಂಥ ಒಂದು ಯೋಜನೆ ಇಷ್ಟು ಮಂದಿಗೆ ಜನರಿಗೆ ತಲುಪಿಸ್ತಾ ಇರೋದು, ಅದು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗಿ ಮುಟ್ತಾ ಇರೋದು ಒಂದು ವಿಶ್ವ ದಾಖಲೆನೇ ಸರಿ. ಹೀಗಾಗಿ ಅವರಿಗೆ ಸ್ವಲ್ಪ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅವರು ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ. ಇದಾಗಿತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅನುಷ್ಠಾನದ ಅಧ್ಯಕ್ಷರಾದಂಥ ವಿನಯ್ ನವಲಗುಟ್ಟಿ ಅವರು.
ಎಲ್ಲರಿಗೂ ಈಗಾಗಲೇ ಏನು ಘೋಷಣೆ ಮಾಡಿದ್ದೀವಿ ಅದೇ ರೀತಿ ಎಲ್ಲರಿಗೂ ನಾವು ನಮ್ಮ ಯೋಜನೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ನೀವು ಹೋಗಿ ಮುಟ್ತಾ ಇದೆ ಅನ್ನೋದನ್ನು ನಾವು ಈಗಾಗಲೇ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವೆ. ಮುಂದೆ ಬರೋ ದಿನಗಳಲ್ಲೂ ಕೂಡ ಇದು ಜಾರಿಯಲ್ಲಿರಿದೆ ಮತ್ತು ಅದೇ ರೀತಿ ಕರ್ನಾಟಕದ ಏನು ಫಲಾನುಭವಿಗಳಿದ್ದಾರೆ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಸರ್ಕಾರದಿಂದ. ಯಾರು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ಇಟ್ಕೊಳ್ಳಿ, ಇಲ್ಲದವರು ಅದನ್ನು ಇದನ್ನು ಮಾಡಿ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ಕಡೆಯಿಂದ ಕೇಳಿ ಬರ್ತಾ ಇದೆ. ಅದನ್ನೇ ವಿರೋಧ ಪಕ್ಷಗಳು ದಾಳವಾಗಿ ಇಟ್ಕೊಂಡು ಪಕ್ಷ ಹಾಗೂ ಸರ್ಕಾರದ ಮೇಲೆ ಟೀಕಾಪ್ರಹಾರ ಮಾಡ್ತಾ ಇದ್ದಾವೆ. ಮುಂದೆ ಬರೋ ದಿನಗಳಲ್ಲಿ ಸರ್ಕಾರದ ನಿಲುವು ಏನಿರಲಿದೆ ಅನ್ನೋದನ್ನು ನಾವು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.